ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪರಪ್ಪನಗ್ರಹಾರ ಜೈಲಿಗೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ಸ್ವಾರಸ್ಯಕರ ಘಟನೆ ಅವರ ಕಣ್ಮುಂದೆ ಬರುತ್ತೆ, ಬೆಳಕಿಗೆ ಬರುತ್ತೆ. ಅಲೋಕ್ ಕುಮಾರ್ ಭೇಟಿ ವೇಳೆ ಸ್ವಾರಸ್ಯಕರ ಸಂಗತಿ, ಜೈಲಿನ ಕನ್ನಡ ಕ್ಲಾಸ್ನಲ್ಲಿ ಆರೋಪಿ ಪವಿತ್ರ ಗೌಡ ಇರೋದು ಕಾಣಿಸುತ್ತೆ. ವಿಧೇಯ ವಿದ್ಯಾರ್ಥಿಯಾದಂತಹ ಆರೋಪಿ ಪವಿತ್ರ ಗೌಡ ಕನ್ನಡ ವ್ಯಾಕರಣವನ್ನ ಕಲಿತಾ ಇದ್ದಾರಂತೆ. ಸಹ ಆರೋಪಿಗಳ ಭೇಟಿಗೆ ಅವಕಾಶವನ್ನು ಪವಿತ್ರ ಗೌಡ ಇದೇ ವೇಳೆ ಕೇಳಿದ್ರಂತೆ ಡಿಜಿಪಿಯನ್ನ. ಕಾನೂನು ಪ್ರಕಾರ ಅವಕಾಶ ಇದ್ರೆ ನೋಡೋಣ ಅಂತ ಡಿಜಿಪಿ ಇದಕ್ಕೆ ಉತ್ತರವನ್ನ ಕೊಟ್ರು ಅನ್ನೋದು ತಿಳಿದು ಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಕಾನೂನಾತ್ಮಕ ಹೋರಾಟಗಳ ಮಧ್ಯೆ ಜೈಲಿನಲ್ಲಿ ಇರುವ ರೀತಿ ಹೇಗಿದೆ, ಸನ್ನಡತೆಯನ್ನು ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ ಕನ್ನಡ ಕಲಿಕೆಯಲ್ಲಿ ವ್ಯಾಕರಣ ಕಲಿಯೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಇದೇ ವೇಳೆ ಡಿಜಿಪಿ ಅವರು ಸಹಜವಾಗಿ ವಿಚಾರಣಾಧೀನ ಕೈದಿಗಳನ್ನು ಕೆಲ ಪ್ರಶ್ನೆಗಳನ್ನು ಕೇಳ್ತಾರೆ. ಜೈಲಲ್ಲಿ ಹೇಗಿದ್ದೀರಾ, ಏನು ಕತೆ ಅಂತೆಲ್ಲ. ಆಗ ಅವರು ಉತ್ತರ ಕೊಟ್ಟಿದ್ದು ಹೀಗಂತೆ. ನಟ ದರ್ಶನ್ ಬ್ಯಾರಕ್ಗೂ ಕೂಡ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಕೊಡ್ತಾರೆ. ನಟ ದರ್ಶನ್ ಸಮಸ್ಯೆಯನ್ನ ಅಲೋಕ್ ಕುಮಾರ್ ಅವರು ಆಲಿಸಿದ್ರು ಅನ್ನೋ ಮಾಹಿತಿ. ಏನಾದರೂ ಸಮಸ್ಯೆ ಇದೆಯಾ ಅಂತ ಡಿಜಿಪಿ ಪ್ರಶ್ನೆಯನ್ನು ಕೇಳಿದ್ರು, ಜನರಲೈಸ್ಡ್ ಆಗಿ ಕೇಳಿದ್ರು ಅವರು. ಅದಕ್ಕೆ ದರ್ಶನ್ ಕಡೆಯಿಂದ ಉತ್ತರ ಹಿಂಗಿತ್ತಂತೆ, ನಮ್ಗೆ ಇಲ್ಲಿ ಸದ್ಯಕ್ಕೇನು ಸಮಸ್ಯೆ ಇಲ್ಲ, ಆರಾಮಾಗಿದ್ದೀನಿ ಅಂತ ನಟ ದರ್ಶನ್ ಉತ್ತರವನ್ನ ಕೊಟ್ರಂತೆ. ಈ ವೇಳೆ ಸರಿ ಅಂತ ಡಿಜಿಪಿ ಅಲೋಕ್ ಕುಮಾರ್ ಅವರು ಬೇರೆ ಬೇರೆ ಬ್ಯಾರಕ್ಗಳಿಗೆ ಹೋಗಿ ವಿಚಾರಣಾಧೀನ ಕೈದಿಗಳ ಸ್ಥಿತಿಗತಿ ಹೇಗಿದೆ, ಜೈಲಿನ ಸಿಸ್ಟಮ್ ಹೇಗಿದೆ, ಕರಪ್ಷನ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋ ಬೆನ್ನಲ್ಲೇ ಅನೇಕ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇದೆಲ್ಲದರ ನಡುವೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟರು. ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ನೇರ ಸಂಪರ್ಕದಲ್ಲಿ. ಉಮೇಶ್, ಪವಿತ್ರ ಗೌಡ ಏನು ಆಕ್ಸ್ಫರ್ಡ್ ರಿಟರ್ನ್ ಅಲ್ಲ, ಕನ್ನಡ ಮುಂಚೆಯಿಂದ ಬರಬೇಕಿತ್ತು, ಕನ್ನಡ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಕನ್ನಡ ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ತಿರೋದ, ಅಥವಾ ಟೈಮ್ ಪಾಸ್ ಆಗಲಿ ಜೈಲಲ್ಲಿ ಮಾಡೋದಕ್ಕಂತೂ ಏನು ಕೆಲಸ ಇಲ್ಲ ಅನ್ನೋ ಕಾರಣಕ್ಕೆ ಅಟೆಂಡ್ ಆಗ್ತಾರದ, ಏನೇನಾಯಿತು ಅಂತ? ಮಮತಾ, ಈಗ ಡಿಜಿಪಿ ಆಗಿರುವಂಥ ಅಲೋಕ್ ಕುಮಾರ್ ಮೊದಲ ಬಾರಿಗೆ ನಿನ್ನೆ ಪರಪ್ಪನಗ್ರಹಾರ ಜೈಲಿಗೆ ಭೇಟಿ ನೀಡಿದ್ರು. ಭೇಟಿ ನೀಡಿದಂಥ ವೇಳೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಕೈದಿಗಳನ್ನು ಕೂಡ ಸಹ ಕೈದಿಗಳನ್ನು, ವಿಚಾರಣಾಧೀನ ಕೈದಿಗಳನ್ನು ಭೇಟಿ ಮಾಡಿ ಮಾತಾಡಿಸುವಂಥ ವೇಳೆಯಲ್ಲಿ ಪವಿತ್ರ ಗೌಡ ಇದ್ದಂಥ ಬ್ಯಾರಕ್ಗೂ ಕೂಡ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಕನ್ನಡ ಕಲಿಕೆಯ ಒಂದು ಕ್ಲಾಸ್ ಇರುತ್ತೆ, ಆ ಕ್ಲಾಸ್ನಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ವಿಚಾರಿಸಿದಂಥ ವೇಳೆಯಲ್ಲಿ ಆಕೆಗೆ ಕನ್ನಡ ಬರೆಯೋದಕ್ಕೆ ಬರ್ತಾ ಇರಲ್ಲ, ಅದನ್ನು ಕಲಿತಾ ಇದ್ದಾರೆ ಅನ್ನೋದು ಸಿಬ್ಬಂದಿಗಳು ಹೇಳಿಕೆ ನೀಡುವಂಥದ್ದು. ಆ ಸಂದರ್ಭದಲ್ಲಿ ಪವಿತ್ರ ಗೌಡನು ಕೂಡ ಅಲೋಕ್ ಕುಮಾರ್ ಮಾತಾಡಿಸಿದಂಥ ಸಂದರ್ಭದಲ್ಲಿ ಕೈದಿಗಳೇನಿದ್ದಾರೆ ಈಗ ಈ ಕೊಲೆ ಕೇಸಲ್ಲಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಲೋಕ್ ಕುಮಾರ್ ಬಳಿ ಅವರು ಕೇಳ್ಕೊಂಡ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಅದಕ್ಕೆ ಕಾನೂನು ಪ್ರಕಾರ ಅವಕಾಶ ಇದ್ರೆ ಮಾಡೋಣ ಅಂತಷ್ಟೇ ಹೇಳಿ ಅಲೋಕ್ ಕುಮಾರ್ ಅಲ್ಲಿಂದ ನಟ ದರ್ಶನ್ ಇದ್ದಂಥ ಬ್ಯಾರಕ್ಗೆ ಬರ್ತಾರೆ. ಆ ಬಂದಂಥ ವೇಳೆಯಲ್ಲಿ ದರ್ಶನ್ಗೂ ಕೂಡ ಹೇಗಿದೆ, ಏನಾದರೂ ಸಮಸ್ಯೆ ಇದೆಯಾ ಅನ್ನೋದನ್ನ ಕೇಳಿದಂಥ ವೇಳೆಯಲ್ಲಿ ಇಲ್ಲ, ನಾವು ಏನು ಸಮಸ್ಯೆ ಇಲ್ಲ, 6 ಜನರು ಕೂಡ ಚೆನ್ನಾಗಿದ್ದೀವಿ ಅಂತ ಅನ್ನೋ ಮಾತನ್ನು ಹೇಳುವಂಥದ್ದು. ಅದ್ರ ಜೊತೆಗೆ ಈಗಾಗಲೇ ಟ್ರಯಲ್ ಶುರುವಾಗಿದೆ ಅಲ್ವಾ, ಯಾವಾಗ ಟ್ರಯಲ್ ಇರುವಂಥದ್ದು, ನೆಕ್ಸ್ಟ್ ಡೇಟ್ ಯಾವಾಗಿದೆ ಅಂತ ಅಲೋಕ್ ಕುಮಾರ್ ಕೇಳಿದಂಥ ವೇಳೆಯಲ್ಲಿ ಡಿಸೆಂಬರ್ 3 ಮತ್ತು ಇದೇ 17ನೇ ತಾರೀಕು ಮತ್ತೆ ಟ್ರಯಲ್ ಇದೆ ಅಂತ ದರ್ಶನ್ ಕೂಡ ಉತ್ತರ ಕೊಟ್ಟರು. ಬೇರೆ ಯಾವುದು ಸಮಸ್ಯೆ ಇಲ್ಲ ಅಂತ ಹೇಳಿದರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಇದೇ ವೇಳೆಯಲ್ಲಿ ಮೊಬೈಲ್ಗಳು ಕೂಡ ಪತ್ತೆ ಆಗಿರುವಂಥದ್ದು. ನಿನ್ನೆ ಪರಪ್ಪನಗ್ರಹಾರ ಜೈಲು ಮತ್ತು ಮೈಸೂರು, ಕಾರವಾರ 3 ಕಡೆಗಳಲ್ಲೂ ಕೂಡ ನಿಷೇಧಿತ ವಸ್ತುಗಳು ಪತ್ತೆ ಆಗಿದ್ದಾವೆ. ಮೈಸೂರಲ್ಲಿ 6 ಗಾಂಜಾ ಪ್ಯಾಕೆಟ್ಗಳು ಮತ್ತು ಕಾರವಾರ ಸೆಲ್ನಲ್ಲಿ 7 ಮೊಬೈಲ್ಗಳು ಕೂಡ ಪತ್ತೆಯಾಗಿದ್ದಾವೆ. ಈ ಸಂಬಂಧಪಟ್ಟಾಗ ಅಧಿಕಾರಿಗಳ ವಿರುದ್ಧ ಅಲೋಕ್ ಕುಮಾರ್ ಕೂಡ ಗರಂ ಆಗಿರುವಂಥದ್ದು. ಅವರನ್ನು 7 ಮೊಬೈಲ್ ಯಾರ ಹತ್ರ ಪತ್ತೆ ಆದವು ಅವರನ್ನು ಈ ಕೂಡಲೇ ಬೇರೆ ಜಿಲ್ಲೆಗಳಿಗೆ ಸ್ಥಳಾಂತರ ಮಾಡಿ ಅನ್ನೋ ಸೂಚನೆ ಕೂಡ ಕೊಟ್ಟಿರುವಂಥ. ಅದ್ರ ಜೊತೆಗೆ ಈ ಯಾರೆಲ್ಲ ಹೊಸದಾಗಿ ಅಪರಾಧ ಕೃತ್ಯ ಎಸಗಿ ಜೈಲಿಗೆ ಬರ್ತಾರೆ ಅವರನ್ನು ಪ್ರತ್ಯೇಕವಾಗಿರಿಸುವಂಥದ್ದು, ಅವ್ರನ್ನ ಯಾರೇ ಕುಖ್ಯಾತ ಹೊಂದಿರುವಂಥ ಅಪರಾಧಿಗಳ ಜೊತೆ ಬಿಡಬೇಡಿ, ಆ ಮುಖಾಂತರ ಇವರು ಮತ್ತೆ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಇವ್ರ ಜೊತೆ ಸೇರ್ಕೋತಾರೆ ಅನ್ನೋ ನಿಟ್ಟಿನಲ್ಲಿ ಅವರನ್ನು ಪ್ರತ್ಯೇಕತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಜಾಮಾರು ಅಳವಡಿಸಿದ್ರು ಕೂಡ ಪರಪ್ಪನಗ್ರಹಾರ ಜೈಲಲ್ಲಿ ಯಾವ ರೀತಿಯಾಗಿ ಅವಕಾಶ ಸಿಗ್ತಾ ಇದೆ ಇವ್ರು ಮಾತಾಡೋದಕ್ಕೆ, ಅದನ್ನು ಸೂಕ್ತವಾಗಿ ಅದನ್ನು ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಅವ್ರು ಕನ್ನಡ ಕಲಿತಾ ಇದ್ರು ಪವಿತ್ರ ಗೌಡ ಈ ಟೈಮ್ನಲ್ಲಿ ಅನ್ನೋದು ಗೊತ್ತಾಯಿತು. ಎರಡನೇದು ಸಹ ಆರೋಪಿಗಳ ಭೇಟಿಗೆ ಅವಕಾಶವನ್ನು ಕೇಳಿದ್ದಾರಂತೆ.